ಮಾಜಿ ಸಚಿವರಾದ ಡಿ.ಸಿ ತಮ್ಮಣ್ಣ ಅವರ ನೇತೃತ್ವದಲ್ಲಿ ಮದ್ದೂರಿನ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಮದ್ದೂರು ಆಟೋ ಟ್ಯಾಕ್ಸಿ ನಿಲ್ದಾಣ ಕಾಮಗಾರಿ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆಯಲಾಯಿತು. ಮದ್ದೂರು ಪಟ್ಟಣದಲ್ಲಿ ಕೇಂದ್ರ ಸಚಿವರು ಹಾಗೂ ಮಂಡ್ಯ ಲೋಕಸಭಾ ಸದಸ್ಯರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಆಟೋ ಹಾಗೂ ಟ್ಯಾಕ್ಸಿ ನಿಲ್ದಾಣಗಳ ಕಾಮಗಾರಿಗೆ ಅಡ್ಡಿಪಡಿಸುತ್ತಿರುವ ಕ್ರಮವನ್ನು ಡಿ.ಸಿ ತಮ್ಮಣ್ಣ ಉಗ್ರವಾಗಿ ಖಂಡಿಸಿದರು. 40 ಲಕ್ಷ CSR ನಿಧಿಯಿಂದ ಆಟೋ ನಿಲ್ದಾಣ ಮತ್ತು 30 ಲಕ್ಷ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಟ್ಯಾಕ್ಸಿ ನಿರ್ಮಾಣ ಮಾಡಲಾಗುತ್ತಿದೆ. ಆದರೆ ಕಾಮಗಾರಿ ನಡೆಯುತ್ತಿದ್ದ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕಾಮಗಾರಿಯ ಸಾಮಗ್ರಿಗಳನ್ನು ಸ್ಥಳಾಂತರಿಸುವುದು ಖಂಡನೀಯ ಅಂತ ಹೇಳಿದರು. ಈ ಆಟೋ ಸ್ಟ್ಯಾಂಡು ಇವತ್ತಿಂದು ನಿನ್ನೆದಲ್ಲ, 35-40 ವರ್ಷ ಆಯಿತು. ಮದ್ದೂರು KSRTC ಬಸ್ ಸ್ಟ್ಯಾಂಡು ಪ್ರಾರಂಭ ಆಗಿದೆ. ಆವಾಗಿನಿಂದಲೂ ಕೂಡ ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆ ಎಲ್ಲಿ KSRTC ಬಸ್ ಸ್ಟ್ಯಾಂಡ್ ಇರ್ತದೆ ಅಥವಾ ಖಾಸಗಿ ಬಸ್ ಸ್ಟ್ಯಾಂಡ್ ಇರ್ತದೆ ಅಲ್ಲ ಹತ್ತಿರದಲ್ಲೇ ಎಲ್ಲರೂ ಮುಂಭಾಗದಲ್ಲಾಗಲಿ ಸೈಡ್ನಲ್ಲಾಗಲಿ ಅವಕಾಶ ಕಲ್ಪಿಸ್ಕೊಟ್ಟು ಬಂದು ಹೋಗುವಂಥ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಆಟೋ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಸರ್ಕಾರ ಇರ್ಬೋದು, ಯಾವುದೇ KSRTC ಸಂಸ್ಥೆ ಇರ್ಬೋದು, ಈ ಸಂಸ್ಥೆಗಳ ಜವಾಬ್ದಾರಿ ಬೇಸಿಕ್ ಇದು. ಎಲ್ಲೋ 1 ಕಿಲೋಮೀಟ್ರ್ನಲ್ಲಿ ಆಟೋ ನಿಲ್ಲಿಸ್ಕೊಂಡು ಇಲ್ಲಿಂದ ಬಸ್ ಹಿಡಿದು ಅಲ್ಲಿಗೆ ಹೋಗಿ ಅಲ್ಲಿಂದ ಹತ್ತಿ ಹೋಗೋದಕ್ಕಾಗೋದಿಲ್ಲ. ಅವ್ರಿಗೆ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲೇ ಇರಬೇಕು. ಆಟೋದವ್ರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಅದರಿಂದ ಹಿಂದೆನೂ ಕೂಡ ಮಾಡಿಕೊಟ್ಟಿದ್ರು. ನಮ್ಮ ಹಿಂದಿನ ಸರ್ಕಾರದಲ್ಲೂ ಇತ್ತು, ಇವಾಗ ನಾವು ಇದ್ದಾಗಲೂ ಇತ್ತು, ಇವಾಗಲೂ ಇತ್ತು. ಅದಕ್ಕೇ ಕುಮಾರಸ್ವಾಮಿ ಅವರು ಅವ್ರ ಬವಣೆ ರೋಡನ್ನೇ ಎಲ್ಲ ಕಡೆ ಅವ್ರಿಗೆ ಮಂಡ್ಯದಲ್ಲಿ ಮಾಡಿಸಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಕಡೆನೂ ಮಾಡಿಸ್ಬೇಕು. ತಾಲೂಕು ಇದರಲ್ಲಿ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಒಂದು ನೆಮ್ಮದಿ ಸಿರುವಂಥ ಒಂದು ತಾಣನ ನಿರ್ಮಾಣ ಮಾಡಬೇಕು ಅಂತೇಳಿ 86 ಲಕ್ಷ ರೂಪಾಯಿ ಮಂಜೂರು ಮಾಡಿ ಕೆಲಸ ಇದು ಮಾರ್ಚ್ ತಿಂಗಳಲ್ಲಿ ಗುದ್ಲಿ ಪೂಜೆನೂ ಮಾಡಿದ್ರು. ಆವಾಗಲೂ ಏನೂ ಅಡಚಣೆ ಇಲ್ಲ. ಅದಾದಮೇಲೆ ಅನೇಕ ಪರ್ಮಿಷನ್ನು ಕೂಡ ತಗೊಂಡಿದೆ. ನಗರಸಭೆಗೂ ಪತ್ರ ಬರೆದಿದೆ, ಹೈವೇನವರಿಂದ ಪರ್ಮಿಷನ್ ತಗೊಂಡಿದೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಪರ್ಮಿಷನ್ ಕೊಟ್ಟಿದ್ದಾರೆ 2 ಸಣ್ಣ ಮರಗಳನ್ನ ಕಡಿಯೋದಕ್ಕೆ. ಇಷ್ಟೆಲ್ಲ ಆದಮೇಲೆ ಕೆಲಸ ಪ್ರಾರಂಭ ಮಾಡ್ಕೋ ಮೆಟೀರಿಯಲ್ಸ್ ತಂದು ಹಾಕಿದಾಗ ಎಲ್ಲ ಮೆಟೀರಿಯಲ್ಸ್ನು ತುಂಬ್ಕೊಂಡು ಹೋಗಿದ್ದಾರೆ ಏಕಾಏಕಿ. ಕಾರಣ ಏನು? ಅದರಿಂದ ಅದ್ರ ವಿರುದ್ಧ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತಿನ ಹೋರಾಟವನ್ನು ಇಟ್ಕೊಂಡಿದ್ವಿ. ಜಿಲ್ಲಾಧಿಕಾರಿಗಳ ಜೊತೆ ನಾನು ಮತ್ತು ಅಧ್ಯಕ್ಷರಾದಂಥ ರಮೇಶ್ ಅವರು ಬೆಳಗ್ಗೆಯಲ್ಲೂ ಮಾತಾಡಿದ್ದೀವಿ. ಅವರು ಸೂಕ್ತ ಪರಿಹಾರ ದೊರಕಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು 8ರಿಂದ 15 ದಿವಸ ಒಳಗಡೆ ಒಂದು ಕಮಿಟಿ ಮಾಡಿ ರಿಪೋರ್ಟ್ ತರಿಸ್ಕೊಂಡು ನಾನೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ನ್ಯಾಯ ಒದಗಿಸ್ಕೊಡ್ತೀನಿ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಅಂತ ಹೇಳಿದ್ದಾರೆ. ಈ 10 ದಿವಸದಲ್ಲಿ ಅವ್ರು ನ್ಯಾಯ ಒದಗಿಸಿಲ್ಲ ಅಂದರೆ ನಾನು ಮುಂದಿನ ತೀರ್ಮಾನ ನಾವು ಅವ್ರ ಜೊತೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನಾ ನಿರತರು ತಮ್ಮ ಅಸಮಾಧಾನವನ್ನು ಕೂಡ ಮಾಧ್ಯಮದವರ ಮುಂದೆ ಹೊರಹಾಕಿದರು. ಒಂದು ಮದ್ದೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ ಒಂದು ಆಟೋ ನಿಲ್ದಾಣ ಏನಿದೆ, ಒಂದು ರಸ್ತೆ ಅಗಲೀಕರಣ ಆದಂಥ ಸಂದರ್ಭದಲ್ಲಿ ಆ ಒಂದು ಮರಗಳನ್ನೆಲ್ಲ ತೆರವುಗೊಳಿಸಿ ನೆರಳಿನ ವ್ಯವಸ್ಥೆ ಇರಲಿಲ್ಲ. ಎಲ್ಲರೂ ಬಿಸಿಲಿನಲ್ಲಿ ಆಟೋಗಳು ಒಣಗತಕ್ಕಂಥದ್ದು ಮತ್ತು ನಮಗೆಲ್ಲ ಬಿಸಿಲಿನ ಒಂದು ಬವಣೆಯನ್ನು ಅನುಭವಿಸಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅವರು ನಿಮಗೆ ನೆರಳಿನ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಆ ಭರವಸೆಯಂತೆ ಅವರು ಆ ಒಂದು ನೆರಳಿನ ವ್ಯವಸ್ಥೆಗೆ ಆ ನೆರಳಿನ ತಂಗುದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ತಮ್ಮ ಅನುದಾನವನ್ನು ಬಿಡುಗಡೆ ಮಾಡಿ ಚಾಲನೆಯನ್ನು ಸಹ ಕೊಟ್ಟಿದ್ದರು. ಆದರೆ ಈ ನಗರಸಭೆ ಮುಖ್ಯ ಏನು ಆಯುಕ್ತರಿದ್ದಾರೆ ಅವರು ಏಕಾಏಕಿ ಆ ಒಂದು ನಿಲ್ದಾಣದಲ್ಲಿ ನಿರ್ಮಾಣ ಮಾಡ್ತಿದ್ದಂಥ ಸಾಮಗ್ರಿಗಳನ್ನು
ತುಂಬ್ಕೊಂಡು ಹೋಗಿದ್ದಾರೆ. ಯಾವುದೇ ತಿಳುವಳಿಕೆ ನೋಟಿಸನ್ನು ಸಹ ಕೊಡ್ದೇ ಅವರು ಪಾದಚಾರಿ ಮಾರ್ಗದಲ್ಲಿ ಇದೆ, ಹಾಗಾಗಿ ನಾವು ತೆರವುಗೊಳಿಸ್ತೀವಿ, ಅದನ್ನ ಕಟ್ಟಲಿಕ್ಕೆ ನಮ್ಮ ಅನುಮತಿ ಕೊಡಲ್ಲ ಅನ್ನೋದನ್ನು ಸಹ ಒಂದು ಮೌಖಿಕವಾಗಿ ತಿಳಿಸಿದ್ರು. ನಾನು ಹೇಳೋದು, ಈಗ ಏನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅನಧಿಕೃತವಾಗಿ ಒಂದು ಅಕ್ರಮ ಕಟ್ಟಡಗಳಾಗ್ಬೋದು, ಅಂಗಡಿಗಳಾಗ್ಬೋದು ನಿರ್ಮಾಣ ಆಗಿದೆ, ಯಾವುದೇ ಪರವಾನಗಿಯನ್ನು ಪಡೆದಿಲ್ಲ ಅವರು. ಅಂತಹ ಅಕ್ರಮ ನಿರ್ಮಾಣಗಳನ್ನು ಒಂದು ಏನು ಅಧಿಕಾರಿಗಳಿದ್ದಾರೆ ಅವ್ರು ಇವತ್ತವರೆಗೂ ಅದನ್ನ ತಡೆಯೋದಾಗಲಿ ಅದನ್ನ ತೆರವುಗೊಳಿಸೋದಾಗಲಿ ಪ್ರತಿಭಟನೆಯಲ್ಲಿ ಮದ್ದೂರು ಪಟ್ಟಣದ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮದಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛ ಸ್ವಾತಂತ್ರ್ಯೋತ್ಸವ ಘೋಷವಾಕ್ಯದೊಂದಿಗೆ ಮಂಡ್ಯ ನಗರಸಭೆ ವತಿಯಿಂದ ಸ್ವಚ್ಛತಾ ಡ್ರೈವ್ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಆಯುಕ್ತರಾದ UP ಪಂಪಶ್ರೀ ತಿಳಿಸಿದರು. ಮಂಡ್ಯ ನಗರದ ಹೊಸಹಳ್ಳಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಸಮೀಪದ ಹನಿಯಂಬಾಡಿ ರಸ್ತೆಯಲ್ಲಿ ಆಯೋಜಿಸಿದ್ದ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸ್ವಾತಂತ್ರ್ಯೋತ್ಸವದ ಸಂಭ್ರಮದೊಂದಿಗೆ ಸ್ವಚ್ಛತೆ ಹಾಗೂ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವ ಉದ್ದೇಶದಿಂದ ಅಭಿಯಾನ ನಡೆಸಲಾಗುತ್ತಿದೆ ಎಂದರು. ಅಭಿಯಾನದಲ್ಲಿ ನಗರಸಭೆ ಸಿಬ್ಬಂದಿ, ಪೌರಕಾರ್ಮಿಕರು ಹಾಗೂ ಕಮ್ಯುನಿಟಿ ಮೊಬಿಲೈಸರ್ಗಳು ಸಕ್ರಿಯವಾಗಿ ಪಾಲ್ಗೊಂಡರು. ಈ ವೇಳೆ ಸುಮಾರು 3 ಟನ್ ಕಸವನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಯಿತು. ಹಿಂದೂ ಇಲ್ಲಿ ಬಾ ಎದುರಿ ಕಡೆ ಓಡೋದಿಲ್ಲ ಈ ಕಡೆ ಬನ್ನಿ ಮುಂದಕ್ಕೆ. ಸ್ವಚ್ಛ ನಗರ ನಿರ್ಮಾಣವು ನಗರಸಭೆಯೊಂದರ ಜವಾಬ್ದಾರಿಯಲ್ಲ. ಪ್ರತಿಯೊಬ್ಬ ನಾಗರಿಕನು ಸ್ವಚ್ಛತೆಯ ಹೊಣೆಗಾರಿಕೆಯನ್ನು ಅರಿತು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಹಾಗೂ ಒಣ ಕಸವನ್ನು ಪ್ರತ್ಯೇಕಿಸಿ ನಗರಸಭೆಯೊಂದಿಗೆ ಕೈಜೋಡಿಸುವ ಮೂಲಕ ಸ್ವಚ್ಛ ಮಂಡ್ಯ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದು ಅವರು ಕರೆ ನೀಡಿದರು. ವಕೀಲರ ಸಂಘದ ಅಧ್ಯಕ್ಷ ಸತ್ಯಾನಂದ ಮಾತನಾಡಿ, ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಸಮಾಜವನ್ನು ಸ್ವಚ್ಛ ಹಾಗೂ ಆರೋಗ್ಯಕರವಾಗಿಡಲು ಪ್ರತಿಯೊಬ್ಬರು ಕೈಜೋಡಿಸುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಸ್ವಚ್ಛತೆ ನಿರಂತರ ಅರಿವು ಮೂಡಿಸಬೇಕು ಎಂದರು. ಹನಿಯಂಬಾಡಿ ರಸ್ತೆ ಮತ್ತು ಕಾವೇರಿ ನಗರದ ನಡುವೆ ಹಾದು ಹೋಗುವ ರಸ್ತೆಯ ಒಂದು ಸ್ವಚ್ಛತೆಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವಿಭಾಗದ ಸಿಬ್ಬಂದಿಗಳು, ಅಧಿಕಾರಿಗಳು ಸಹ ಭಾಗವಹಿಸುತ್ತಾರೆ ಹಾಗೂ ನಮ್ಮ ಕಮ್ಯುನಿಟಿ ಮೊಬಲೈಸರ್ಸ್ಗಳು, ನಮ್ಮ ಮೇಸ್ತ್ರಿಗಳು, ಪೌರ ಕಾರ್ಮಿಕರು ಎಲ್ಲರನ್ನೂ ಒಳಗೊಂಡಂತೆ ಹಾಗೂ ಲಾಯರ್ ಅಸೋಸಿಯೇಷನ್ ವತಿಯಿಂದಲೂ ಕೂಡ ಎಲ್ಲರೂ ಭಾಗವಹಿಸಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನಂತರ ಸ್ವಚ್ಛತೆ ಎಲ್ಲ ಕಂಪ್ಲೀಟ್ ಆದ ನಂತರ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರುತ್ತೇನೆ ಹಾಗೂ ಯಾವುದೇ ಕಸವನ್ನು ಇಲ್ಲಿ ಹಾಕದಂತೆ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪರಿಸರ ಅಭಿಯಂತರ ರುದ್ರೇಗೌಡ, ಕಚೇರಿ ವ್ಯವಸ್ಥಾಪಕರಾದ ಕಲ್ಪ, ಆರೋಗ್ಯ ನಿರೀಕ್ಷಕರಾದ ಅಶ್ವಥ್, ಚೆಲುವರಾಜ್, ಮಂಜೇಶ್, ಮನು, ಕಂದಾಯ ಅಧಿಕಾರಿ ಗಿರೀಶ್, ಕಂದಾಯ ನಿರೀಕ್ಷಕರಾದ ಸಂತೋಷ್, ಮಂಜು, ಪುನೀತ್, ಕಿರಿಯ ಅಭಿಯಂತರ ಮಹೇಶ್ ಸೇರಿದಂತೆ ನಗರಸಭೆ ಸಿಬ್ಬಂದಿ, ಕಮ್ಯುನಿಟಿ ಮೊಬಿಲೈಸರ್ಗಳು ಹಾಗೂ ಪೌರಕಾರ್ಮಿಕರು ಭಾಗವಹಿಸಿದ್ದರು. ಪಾಂಡುಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಕೆಲವರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ರಸ್ತೆ ಮತ್ತು ತೆರವು ಮತ್ತು ಇತರ ಕಾರಣಗಳಿಂದ ಕಾಮಗಾರಿಗೆ ಸತತವಾಗಿ ಅಡ್ಡಿಪಡಿಸಿರುವವರೇ ಇದೀಗ ಗುತ್ತಿಗೆದಾರ ಮತ್ತು ಶಾಸಕರ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಗುತ್ತಿಗೆದಾರ ಬಲರಾಮೇಗೌಡ ಆರೋಪ ಮಾಡಿದರು. ಪಾಂಡುಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುತ್ತಿಗೆದಾರ ಬಲರಾಮೇಗೌಡ ಮತ್ತು ಗ್ರಾಮದ ಮುಖಂಡರಾದ ಸ್ವಾಮಿಗೌಡ, ಶಂಕರ್ ಸೇರಿದಂತೆ ಹಲವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಗುತ್ತಿಗೆದಾರ ಬಲರಾಮೇಗೌಡ ಮಾತನಾಡಿ, ಚಿಕ್ಕಮರಳಿ ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಸಂಬಂಧಿಸಿದಂತೆ 22 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು 1.20 ಕೋಟಿ ಅಂತ ಹೇಳಿಕೊಂಡು ಅಪಪ್ರಚಾರ ಮಾಡಲಾಗುತ್ತಿದೆ ಅಂತ ಆರೋಪ ಮಾಡಿದರು. ಎಲ್ಲರೂ ಇದ್ದಾಗ ನಾವು MLA ಮೇಲೆ ಕೇಳಿದ್ರೆ ಸರ್ 28 ಲಕ್ಷಕ್ಕೆ ನಮಗೆ ರಸ್ತೆ ಆಗಲ್ಲ. ರಸ್ತೆ ಸುಮಾರು ದಿವಸ ಇದ್ದಾವೆ. ರಸ್ತೆ ಯಾವಾಗ ಶುರು ಆಯಿತು ಅದು ಒಂದು ಸಾರಿ ಮಾಡೋರು, ಅದಾದಮೇಲೆ ಕೆಲಸ ಆಗಿಲ್ಲ ಸರ್ ಅಂತ ಹೇಳಿದಾಗ ಎಲ್ರಿಗೂ ನಿಮಗೂ ಹೇಳಿಕೆ ಕೊಟ್ಟರು, ಈ ಕೆಲಸ ಕ್ಲಿಯರ್ ಮಾಡಿ ನಾವು ಇನ್ನು ಉಳಿದ ಹಣನ ನಾವು ಹಾಕ್ಕೊಡ್ತೀವಿ, ಇದು ಎಷ್ಟದೇ ಶುರು ಮಾಡಿ ಅಂತ ಬಲರಾಮ್ ಅವ್ರು ಹೇಳಿದ್ರು.
ಶುರು ಮಾಡಿ ಏನೋ ಕೆಲಸ ಮಾಡೋದು. ಆ ಮುಂದೆದು ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಜಾಗ್ರ ಮನೆಗೆಲ್ಲ ಕೇಳಿದ್ದೀವಿ, ಈ ಕಡೆ ಬಾವಿ ಇದೆ ಅದನ್ನು ಮುಚ್ಚಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಆಮೇಲೆ ತೆಗೆದಿದ್ದು ಮುಚ್ಚಿಸಿದಾಗ ಬಾವಿರೋರು ಏನು ಹೇಳ್ತಾರೆ, ಆ ಕಡೆ ಡ್ರೈನ್ ಕ್ಲಿಯರ್ ಮಾಡಿ ನೀವು ಮುಚ್ಚಿಕೊಳ್ಳಿ ನಮ್ಗೆ ಕೇಳಲೇಬೇಕು. ಆಮೇಲೆ ಇಲ್ಲೂ ಮಾಡಿ. ಈಗ ನಾವು ಗ್ರಾಮದಲ್ಲಿ ನಾವು ಗಲಾಟೆ ಮಾಡ್ಕೊಂಡು ಅವೆಲ್ಲ ಮಾಡೋದ್ರಿಂದ ವಿಡಿಯೋ ಕರೆದು, ಈಗ ಹುಡುಗರು ಒಂದಷ್ಟು ಯೂತ್ಸ್ ಎಲ್ಲ ಏನು ಮಾಡೋದು, ವಿಡಿಯೋ ಕರೆಸಿ ನಾವು ಮಾತಾಡ್ತೀವಿ, ಕರೆಸ್ತೋ ಎಲ್ಲ ಮಾಡಿ ವಿಡಿಯೋ ಅಳತೆಗೂ ಹಾಕೋದು. ಅಳತೆಗೆ ಇನ್ನೂ ಬಂದಿಲ್ಲ, ಅದನ್ನು ಕಾಣಿಸ್ತದೆ. ಅದಾದಮೇಲೆ ವಿಡಿಯೋ ಅದು ಅಡಿ ಲೆಕ್ಕದಲ್ಲಿ ಏನಾದರೆ ಅದು ಎಲ್ಲ ಮೆಜರ್ಮೆಂಟ್ ತೋರಿಸೋದು. ಓಲಿ ಈ ಕಡೆ ನಾವು ನಿಮ್ಮದು 60 ಅಡಿ ದುಡ್ಡುಟೆ ಮಾಡ್ತೀವಿ ಅಂತ ಅಂದರು, ಅದಕ್ಕೇನು ಅವಕಾಶ ಕೊಡಲಿಲ್ಲ. ಹಿಂಗಾದಾಗ ಏನಾಗಿದೆ, ಬಾವಿ ಮುಚ್ಚಿದ್ರು ಈಗ ಇದು ಬಿಟ್ಬಿಟ್ಟು ಮಾಡ್ತೀವಿ ಅಂದರೆ ಬಾವಿ ಮುಚ್ಚಿ ಕವರ್ ಹಾಕೋಸಕ್ಕೆ ಅಲ್ಲೂ ಮಾಡಿ ಇಲ್ಲೂ ಮಾಡಿ, 2 ಕಡೆ ಡ್ರೈನ್ ಮಾಡಿ ರಸ್ತೆ ಮಾಡಿ. ಈಗ ಹಂಗೆ ಹೋದಾಗ ನಾವು ಅವ್ರು 60 ಅಡಿ ಬಿಟ್ಟು ಡ್ರೈನ್ ಮಾಡಿ ನಾವು ರಸ್ತೆ ಮಾಡ್ತೀವಿ ಅಂದರೆ 8 ಅಡಿ 9 ಅಡಿ ರಸ್ತೆ ಮಾಡಿ ಟ್ರ್ಯಾಕ್ಟ್ರು ಏನೋ ಬಿಟ್ಟು ಹೋಗ್ತಾರೆ. ನಮ್ಗೆ ಅಟ್ಲೀಸ್ಟ್ ಒಂದು 12 ಅಡಿ ಹಾಕಬೇಕು ಅನ್ನೋದು ಶ್ರಮ. ಈಗ ಅದು ಕ್ಲಿಯರ್ ಆದರೆ ರಸ್ತೆ ಮಾಡೋದ್ರಲ್ಲಿ ನಮ್ಮ ಮನೆಯಲ್ಲಿ ಎಮ್ಮೆಲ್ಲೆರಿಗೆ ಹೇಳ್ತೀವಿ ಮಾಡಿಸೋದು, ಎಲ್ಲ ಗ್ರಾಮಸ್ಥರೇ ಹೋಗಿ ಹೇಳ್ತೀವಿ, ಗ್ರಾಮಸ್ಥರು ಮಾಡಿಸೋದು. ಈಗ ಮುಖ್ಯ ರಸ್ತೆಯಿಂದ ಮಂಡ್ಯ ರಸ್ತೆಯಿಂದ ನಮ್ಮೂರು ಹೊರಗಡೆ ಹೋಗೋ ರಸ್ತೆ ಪೂರ್ತಿ ಕೆಟ್ಟೋಗಿದೆ. ಯಾರೇ ಸಂಬಂಧಿಗೆ ಬರಲಿ, ಒಂದು ಸಾವು ಬರಲಿ, ಎಲ್ಲರೂ ಬೈತವ್ರೆ, ಗ್ರಾಮಸ್ಥರನ್ನೇ ಬೈತವ್ರೆ, ಯಾರು ಇಲ್ವಾ ಹೋಗಿ ಕೇಳೋರು ಇಲ್ವಾ ಅಂತ ಬೈತವ್ರೆ. ಈಗ ಎಮ್.ಎಲ್.ಎ ಬಂದರು, ಆಗಲೂ ಒಂದಷ್ಟು ಜನ ನಮ್ಮ ಚನ್ನದೇವರು ನೀವು ಎಲ್ಲ ಸಣ್ಣ ಒಂದಷ್ಟು ಜನ ಇದ್ರಿ, ಅವರು ಏನು ಹೇಳೋರೆ, 1,55,00,000 ಅಮೌಂಟ್ ಹಾಕೋದು, ಅದಕ್ಕೆ ಪೂರ್ತಿ ಕಂಪ್ಲೀಟ್ ಆಗದೆ ಇರ್ಬೋದು ಅಂದ್ಬಿಟ್ಟು ಅದನ್ನು ನಾವು ಕೇಳಿದ್ದೀವಿ. ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಸರ್ ಕ್ಲಿಯರ್ ಮಾಡಿ ನಮಗೆ, ನಾವು ಬಂದವರು ಹಿಂಗೆ ಸುಮ್ಮನೆ ಏನೋ ನಮಗೂ ಬೈತಾ ಇದ್ದಾರೆ, ಗ್ರಾಮಸ್ಥರಿಗೂ ಬೈತಾ ಇದ್ದಾರೆ, ಕೆಲಸ ಮಾಡಿಸ್ಕೊಂಡಿಲ್ಲ ಅಂತ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಆಯಿತು ಕ್ಲಿಯರ್ ಮಾಡಿಸ್ಕೊಳ್ಳಿ ಅಂತ ಹೇಳೋರು ಅವರು, ಗ್ರಾಮಸ್ಥರು ಅಂತೇಳಿ ಎಲ್ಲ ಕ್ಲಿಯರ್ ಮಾಡಿಸ್ಕೊಳ್ಳಿ. ಸರ್ವೇನೂ ಆಗಿದೆ, ಸರ್ವೇನೂ ಬಂದಿದ್ದು, ಅದರಂತೆ ಅವರು ಏನು ರಿಪೋರ್ಟ್ ಆಗ್ತಾರೆ, ಇಲಾಖೆಗೆ ಬಂದು ಅಂತೆ ಮಾಡಿ ಅದು ಮಾಡ್ತಾರೆ. ಅದು ಸುಮ್ಮನೆ ಈಗ ಒಂದು ತಿಂಗಳಿಗೆ ತೊಂದರೆ ಕೊಟ್ಟಾಗ ಅವರು ಆ ಕಾಂಟ್ರಾಕ್ಟರ ಬರೋಕ್ಕೆ ಭಯ ಪಡ್ಬೋದು. ಗ್ರಾಮಕ್ಕೆ ಕೆಲಸ ಆಗಲ್ಲ. ಅವರು ಏನಿಲ್ಲಿ ಏನೋ 10 ರೂಪಾಯಿ ಕೆಲಸ ಮಾಡಿ 20 ರೂಪಾಯಿ ಕೊಡಿ ಅಂದರೆ ಏನು ಇಲಾಖೆ ಏನು ಕಣ್ಣು ಮುಚ್ಕೊಂಡು ಗೊತ್ತಿಲ್ಲ, ಬಿಲ್ ಬರೆಯೋರೇನು ಕಣ್ಣು ಮುಚ್ಕೊಂಡು ಗೊತ್ತಿಲ್ಲ, ಅಧಿಕಾರಿಗಳೇನು ಕಣ್ಣು ಮುಚ್ಕೊಂಡು ಗೊತ್ತಿಲ್ಲ. ಎಷ್ಟಾಗದೆ ಅಷ್ಟಕ್ಕೆ ಕೊಡೋದು, ಎಷ್ಟಾಗದೆ ಅದ್ರ ಮೇಲೆ 10 ರೂಪಾಯಿ ಕೊಡೋದೇ ಯಾರಿಗೂ. ಅದೆಲ್ಲ ಹಿಂದೆ ಹೋಯ್ತೇನೋ ಹಿಂದಿತ್ತೇನೋ ಗೊತ್ತಿಲ್ಲ. ಈಗ ಆ ಥರ ಮಾಡೋಕ್ಕೆ ಆಗೋದೇ ಇಲ್ಲ. ಅದರಿಂದ ಊರಲ್ಲೆಲ್ಲ ಸಹಕಾರ ಕೊಟ್ಟು ನಮ್ಮ ಗ್ರಾಮಸ್ಥರು ಕೇಳ್ಕೊಳ್ಳೋದು ಈ ಮೂಲಕ ಊರಲ್ಲಿ ಎಲ್ಲರೂ ಸಹಕಾರ ಕೊಡಿ, ಏನು ಒಬ್ಬರದೇ ಏನು ಕೆಲಸ ಅಲ್ಲ. ಗ್ರಾಮದ ಯಜಮಾನರಾದ ಸ್ವಾಮಿಗೌಡ ಮಾತನಾಡಿ, ಕಾಮಗಾರಿ ಆರಂಭದಿಂದಲೂ ಕೆಲವರು ವಿವಿಧ ರೀತಿಯಲ್ಲಿ ಅಡ್ಡಿಪಡಿಸುತ್ತಿದ್ದಾರೆ. ಗ್ರಾಮದಲ್ಲಿ ಒಗ್ಗಟ್ಟಿನಿಂದ ಅಭಿವೃದ್ಧಿ ಕಾಮಗಾರಿ ನಡೆಯಲು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿದರು. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಮ್ಮಣ್ಣ ಮಾತನಾಡಿ, ಭೂಮಿ ಪೂಜೆ ಸಂದರ್ಭದಲ್ಲಿ ಶಾಸಕ ದರ್ಶನ್ ಪುಟಾಣಿ ಅವರು ಸದ್ಯಕ್ಕೆ ಕಾಮಗಾರಿ ಆರಂಭಿಸಿ ಮುಂದಿನ ಹಂತದಲ್ಲಿ ಹೆಚ್ಚುವರಿ ಅನುದಾನ ಪಡೆದು ಕಾಮಗಾರಿಯನ್ನು ಪೂರ್ಣಗೊಳಿಸುವ ಭರವಸೆ ನೀಡಿದರು ಅಂತ ಅವರು ತಿಳಿಸಿದರು. ಅದರೆಲ್ಲ ಕೇಳ್ಕೊಂಡಾಗ ಆಯ್ತಪ್ಪ, ನಾನು ಅಡ್ಜಸ್ಟ್ ಮಾಡಿ ಮಾಡಿಸ್ತೀನಿ, ನೀವು ಪೂರ್ತಿ ಈ ಕಡೆ ಹುಬ್ಬಳ್ಳಿ ಲಿಂಕ್ ಇಂದ ಹಿಡಿದು ಆಟೋ ಸ್ಟ್ಯಾಂಡ್ ಇದೆ, ಅಲ್ಲಿಗಂಟು ಪೂರ್ಣ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಆಯಿತು, ನಾನು ಆಗ್ಬಿಡ್ತೀನಿ, ಅದನ್ನು ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿ ಆಶ್ವಾಸನೆ ಕೊಡ್ತೀವಿ. ಅದೇ ಪ್ರಕಾರದಲ್ಲಿ ಬಲರಾಮಣ್ಣ ಮಾಡಿದ್ರು. ನೀವೇನು ಹೇಳಿದ್ರು ಅದು ಸತ್ಯವಾಸಂತೆ, ಭಾರಿ ಕ್ಲೀನಾಗಿ ಆಗಿದೆ, ಎಲ್ಲ ಆಗಿದೆ. ನಾವು ಬಂದು ಒಂದು ಸರಿ ಪರಿಶೀಲನೆ ಮಾಡ್ತೀವಿ. ಇದು ಉದ್ದೇಶಪೂರ್ವಕವಾಗಿ ಬೇಕು ಅಂತಲೇ ಈ ಥರ ಉದ್ಭವ ಮಾಡ್ಕೊಂಡು ಇಂಥವೆಲ್ಲೊಂದೇ ಪ್ರೆಸ್ ಮೀಟು ಇದು ಅದು ಇದು ಮಾಡ್ಕೊಂಡು ಈಗೆಲ್ಲ ಹೇಳ್ತಾ ಇದ್ದಾರೆ. ಏನಂದರೆ ಅವ್ರಿಗೆ ಏನು ವ್ಯಕ್ತಿಯನ್ನು ನೋಡಿ ಅವ್ರ ಜೊತೆಲೇ ನಾವು ಮಾತಾಡಿದ್ದೀವಿ. ನೀವು ಈ ಕಡೆ ಬಿಡ್ಸಪ್ಪ, ನಿಮ್ಮ ಚಿಕ್ಕಪ್ಪರದ ನಾವು ಇನ್ನೊಂದು ಕಡೆ ಸೈಡ್ ಇತ್ತು, ಬಾಯಿ ಮುಚ್ಚಿಸಿ ನಾವು ಸ್ಟ್ರೈಟಾಗಿ ತಗೊಳ್ಳೋಣ, ಅಮಿಕಬಲ್ ಸೆಟಲ್ಮೆಂಟಲ್ಲಿ ತಗೊಳ್ಳೋಣ ಅನ್ನೋದ್ರಿಂದ ಹೇಳಿ ಒಪ್ಪಿಸ್ದ ಬೇಕು ಅನ್ನೋ ಉದ್ದೇಶದಿಂದ ಈ ಥರ ನಡೀತಾ ಇರೋದು. ಮತ್ತು ಏನೇ ನಮ್ಮ ಗ್ರಾಮದಲ್ಲಿ ಕಾಮಗಾರಿ ಆಗಬೇಕಾದ್ರೆ NREG ಈಗ ಸಾಮಾನ್ಯ ತಾವು ತಿಳ್ಕೊಬಿಟ್ಟಿಗೆ ಈ ಯಂತ್ರೋಪಕರಣ ಇಲ್ಲದೇ ಯಾವುದೇ ಕೆಲಸಗಳು ಆಯ್ತಾ ಇಲ್ಲ, ಅದನ್ನೆಲ್ಲ ಅಡ್ಡಿ ಮಾಡೋದು, ಆಗುವಂಥ ಕೆಲಸಗಳೆಲ್ಲ ಅಡ್ಡಿ ಮಾಡ್ತಾಯಿದ್ದಾರೆ. ಈಗೆಲ್ಲ ಈ ಥರ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಮಗೂ ಬೇಜಾರಾಗಿ ಈ ಗ್ರಾಮದಲ್ಲಿ ಕೆಲಸ ಆಗಬಾರ್ದಾ, ಗ್ರಾಮದಲ್ಲಿ ಇನ್ನೇನು ಮಾಡೋದು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಬೇಸರಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಸ್ವಾಮಿಗೌಡ, ಭೀಮಯ್ಯ, ಈರಾಚಾರಿ, ಪ್ರಕಾಶ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯ ಬಿ ಹೊಸಹಳ್ಳಿ ಗ್ರಾಮದಲ್ಲಿರುವ ಪಬ್ಲಿಕ್ ಸೈನಿಕ್ ಶಾಲೆಯು ಶಿಕ್ಷಣ ಇಲಾಖೆಯಿಂದ ಅನುಮತಿ ಪಡೆಯದೆ ಅನಧಿಕೃತವಾಗಿ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಕದಂಬ ಕನ್ನಡ ಸೇನೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮಂಡ್ಯ ನಗರದಲ್ಲಿರುವ ಶಿಕ್ಷಣ ಇಲಾಖೆಯ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು. ಬಿ ಹೊಸಹಳ್ಳಿ ಮತ್ತು ಎಚ್ ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಬಿ ಹೊಸಹಳ್ಳಿ ಗ್ರಾಮ ಠಾಣೆಗೆ ಸೇರಿದ ಸ್ವತ್ತಿನ ಸಂಖ್ಯೆ
73/3ನೇ ನಂಬರಿನ ಒಟ್ಟು ವಿಸ್ತೀರ್ಣವುಳ್ಳ 100x100 ಜಾಗದಲ್ಲಿ ಪಬ್ಲಿಕ್ ಸೈನಿಕ್ ಶಾಲೆಯವರು ಶಿಕ್ಷಣ ಇಲಾಖೆಯಿಂದ ಅನುಮತಿ ರಹಿತವಾಗಿ ಅನಧಿಕೃತವಾಗಿ 2026-27ನೇ ಶೈಕ್ಷಣಿಕ ಸಾಲಿನಿಂದ ಸೈನಿಕ್ ಪಬ್ಲಿಕ್ ಸ್ಕೂಲ್ ಎಂಬ ಹೆಸರಿನಲ್ಲಿ ಶಾಲೆ ನಡೆಸುತ್ತಿದ್ದಾರೆ ಎಂದು ಕಿಡಿಕಾರಿದರು. 80 ಮಕ್ಕಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡುತ್ತಿರುವ ಶಿಕ್ಷಣಾಧಿಕಾರಿಗಳಿಗೆ ಈಗ ನೀವು ಎಲ್ಲ ಕೊಟ್ಟಿದ್ರೆ ಭೇಟಿ ಕೊಟ್ಟು ಆ ಪೋಷಕರಿಗೆ ಅರಿವು ಮೂಡಿಸೋಕ್ಕೆ ಪೋಷಕರು ತಪ್ಪಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಪೋಷಕರು ಆ ಶಾಲೆ ಮಕ್ಕಳು ಕಳಿಸ್ತಾರೆ. ಮಕ್ಕಳು ಭವಿಷ್ಯ ಮುಖ್ಯ. ಮತ್ತು ಮಕ್ಕಳಿಗೆ ಏನಾರ ಹೆಚ್ಚು ಕಮ್ಮಿ ಆದರೆ ನೆಕ್ಸ್ಟು ನಮಗೆ ಬಂದು ಕೇಳ್ತಾರೆ ಯಾಕೆ ನಮಗೆ ಅವರು ಕಳಿಸ್ಬಾರ್ದು ನಮ್ಮ ಶಾಲೆಗೆ. ಬೆಳಗ್ಗೆ ಎಲ್ಲೆಲ್ಲಿ ಯಾವ ಶಾಲೆಯಿಂದ ಹೋಗ್ತಾರೆ ಮಕ್ಕಳಂತ ಮಾಹಿತಿ ಕಲೆಕ್ಟ್ ಮಾಡಿ ಅಂತ ಕಲೆಕ್ಟ್ ಮಾಡ್ತಾರೆ. ಆ ಮಕ್ಕಳನ್ನ ಬೇರೆ ಕಡೆ ಸೇರಿಸುವಂಥ ವ್ಯವಸ್ಥೆ ಮಾಡ್ತಾರೆ. ನಡೆಸ್ತಿದ್ದವ್ರ ಮೇಲೆ ಏನು ಕ್ರಮ ತಗೋತೀರಾ? ನಡೆಸಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಿಗೆಲ್ಲ ಸ್ಕೂಲ್ ನಡೆಸ್ತಾ ಇದ್ದಾರೆ ಇವರು ಅಂತ. ಈಗ ನಾವು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಇಮಿಡಿಯೇಟ್ ಆಫೀಸರ್ BO ಇರೋದ್ರಿಂದ BO ಇಂದ ನೋಟಿಸ್ ಕೊಟ್ಟಿರೋದು ವಿತ್ ನೋಟಿಫಿಕೇಶನ್ ಕೊಟ್ಟಿರೋದು. ಅವ್ರಿಗೆ ಅವ್ರೇನಾದ್ರು ಕ್ಲೋಸ್ ಮಾಡಿಲ್ಲ ಅಂದರೆ ನಮ್ಮ ಶಿಕ್ಷಣ ಕಾಯ್ದೆ ಪ್ರಕಾರ ಕ್ರಮ ಮಾಡ್ತೀವಿ. ಶಾಲೆ ಆಲ್ರೆಡಿ ಸುಮಾರು ಜನಕ್ಕೆಲ್ಲ ಧಮಕಿ ಮಾಡಿದ್ದಾರೆ. ದಯವಿಟ್ಟು ಕೂಡಲೇ ಆದರೆ ಈ ಶಾಲೆಗೆ ಸಂಬಂಧಿಸಿದಂತೆ ಶಾಲೆಯು ಅನಧಿಕೃತವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಉತ್ತರ ವಲಯ ಮಂಡ್ಯದವರು ಪತ್ರಿಕಾ ಪ್ರಕಟಣೆಯನ್ನು ಮಾಡಿಸಿದ್ದರೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರು ಅಕ್ರಮವಾಗಿ ತಲೆ ಎತ್ತಿರುವ ಶಾಲೆಯನ್ನು ಮುಚ್ಚಿಸದೆ ಮತ್ತು ಶಾಲೆಯ ಮೇಲೆ ಯಾವುದೇ ರೀತಿಯ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸದೆ ಇದುವರೆಗೂ ಈ ಶಾಲೆಯನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರಿ DDPI ಅವರು 2 ದಿನ ಆಗಿದೆ ನಾನು ಬಂದು ಏನು ಈಗ ಸೈನಿಕ್ ಶಾಲೆ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅರ್ಜಿಯನ್ನು ಕೊಟ್ಟು ಅದೆಲ್ಲವನ್ನು ಫಾಲೋಅಪ್ ಮಾಡಿದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿರಲಿಲ್ಲ. ಹಂಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕದಂಬ ಸೇನೆ ಎಲ್ಲ ಹೋರಾಟಗಾರರು ಸೇರಿ ಇವತ್ತು ಅಲ್ಲಿ ನಡೆಸ್ತಾ ಇರ್ತಕ್ಕಂಥ ಸೈನಿಕ್ ಶಾಲೆಯ ಜಾಗ ಕೂಡ ಏನು ನ್ಯಾಯಾಲಯದಲ್ಲಿದೆ ಪ್ರಕರಣ. ಅಂಥದ್ರಲ್ಲಿ ಇವರು 80 ವಿದ್ಯಾರ್ಥಿಗಳನ್ನ ಅಲ್ಲಿ ಪಾಠವನ್ನು ಮಾಡ್ತಾಯಿದ್ರೆ DDPI ಅವರು ಈಗ ಹೇಳ್ತಾರೆ ಅವರು ಬಸವರಾಜ್ ಅವರು ಅಲ್ಲಿಗೆ ಇದುವರೆಗೂ ನಾವು ಯಾವುದೇ ಅನುಮತಿಯನ್ನು ಕೊಟ್ಟಿಲ್ಲ ಅಂತ. ಇಷ್ಟು ದಿವಸ ಏನು ಮಾಡ್ತಾಯಿದ್ರಿ? ಶಾಲೆ ಯಾವತ್ತು ಪ್ರಾರಂಭ ಆಗಿರೋದು? ಜೂನ್ ಜುಲೈನಲ್ಲಿ ಶಾಲೆ ಪ್ರಾರಂಭ ಆದರೆ ಜೂನಿಂದ ಈಗ ಆಗಸ್ಟ್ ಬಂದ್ರೂ ಕೂಡ ಇನ್ನೂ ಅದರಲ್ಲ ಮಾಹಿತಿನೇ ನಿಮಗೆ ಇಲ್ಲ ಅಂದಮೇಲೆ ಯಾವ ರೀತಿ ಶಿಕ್ಷಣ ಇಲಾಖೆ ಜವಾಬ್ದಾರಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು ಅನುಮಾನ ಮೂಡ್ತಾ ಇದೆ. ಕಾರಣ ಏನಪ್ಪ ಅಂದರೆ ಇವತ್ತು ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಶಾಲೆಯನ್ನು ತೆರಿಬೋದು ಅಂತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಶಾಲೆ ಉಳಿಲಿ ಅಂತೇಳಿ ನಾವು ಹೋರಾಟಗಳನ್ನ ಮಾಡ್ತಾಯಿದ್ದೀವಿ. ಸರ್ಕಾರಿ ಶಾಲೆಗೆ ಮಕ್ಕಳುಗಳನ್ನ ಕರ್ಕೊಬರ್ಲಿಕ್ಕೆ ತಂದೆ ತಾಯಿ ಹಿಂದೆ ಮುಂದೆ ನೋಡ್ತಾರೆ. ಇಂಥ ಅನುಮತಿ ಇಲ್ಲದೇ ಇರೋ ಶಾಲೆಗೆ ಮಕ್ಕಳನ್ನ ಕೊಟ್ಟು ಅವ್ರ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂಥ ಪರಿಸ್ಥಿತಿ ನಮ್ಮ ಕಣ್ಣೆದುರಿಗಿದೆ. ಹಾಗಾಗಿ ಇವತ್ತು DDPI ಬಸವರಾಜರವರು ನಾನು ಸಂಪೂರ್ಣ ಜವಾಬ್ದಾರಿಯನ್ನು ಇದ್ರ ಬಗ್ಗೆ ತಗೋತೀನಿ, ಮುಂದಿನ ಕ್ರಮ ಏನಾಗುತ್ತೆ ಅಂತ ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಆ ಹೋರಾಟವನ್ನು ಖಾವಂದರಾದ ನಾವುಗಳು ಅನಧಿಕೃತವಾಗಿ ನಡೆಯುತ್ತಿರುವ ಪಬ್ಲಿಕ್ ಸೈನಿಕ ಶಾಲೆಯನ್ನು ಮುಚ್ಚಿಸಲು ಈಗಾಗಲೇ ತಮ್ಮ ಇಲಾಖೆಗೆ ಮನವಿಯನ್ನು ಕೊಟ್ಟಿರುತ್ತದೆ. ಆದರೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಈ ಕೂಡಲೇ ಆದೇಶಿಸಬೇಕೆಂದು ಒತ್ತಾಯಿಸಿದರು. ಮಂಡ್ಯ ತಾಲೂಕು ದುದ್ದ ಹೋಬಳಿಯಲ್ಲಿರುವಂಥ B ಹೊಸಳ್ಳಿ ಗ್ರಾಮದಲ್ಲಿರುವಂಥ ಪಬ್ಲಿಕ್ ಸೈನಿಕ್ ಶಾಲೆಯ ವಿರುದ್ಧ ಆ ಶಾಲೆಯಲ್ಲಿ ಅದು ಜಾಗ ತ್ಯಾಗದಲ್ಲಿರೋದ್ರಿಂದ ಶಾಲೆ ನಡೆಸಂಗಿಲ್ಲ ಅಂಥೇಳಿ ಅದಕ್ಕೆ ನೋಟಿಸ್ ಕೊಟ್ಟಿದ್ದು ಸರ್ಕಾರದಿಂದ. ಅಲ್ಲಿ ಶಾಲೆ ನಡೆಸಂಗಿಲ್ಲ ಅಂಥೇಳಿ ಅನಧಿಕೃತವಾಗಿ ಶಾಲೆ ನಡೀತಾ ಇದೆ. ಅಲ್ಲಿ ಅದ್ರ ವಿರುದ್ಧ ಅಲ್ಲಿ ಲೋಕಲ್ ಜನಗಳು ಮತ್ತು ಅಲ್ಲಿ ಜಮೀನು ತ್ಯಾಜ್ಯ ಕೊಟ್ಟಿರಲ್ಲ ಅವ್ರಿಗೆ ಇಷ್ಟ ಬರೀ ಹೇಳಿದ್ರು ಅವರು ಸರಿಯಾದ ಸೂಕ್ತ ಕ್ರಮನ ಕೊಂಡಿರಲಿಲ್ಲ. ಆ ನಿಟ್ಟಿನಲ್ಲಿ ಆ ಶಾಲೆ ತ್ಯಾಜ್ಯ ಓಡಿರುವಂಥ ಸ್ನೇಹಿತರಂತ ನಮ್ಮ ಪಮ್ಮೀತ್ ಅವರು ನಮ್ಮ ಹತ್ರ ಬಂದು ಹೇಳಿದ್ರು, ಸರ್ ಈ ರೀತಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಅಲ್ಲಿ ಶಾಲೆ ನಡೆಸಲಿಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಶಾಲೆ ನಡೆಸ್ತಾ ಇದ್ದಾರೆ. ನಾವು ತುಂಬ ಬರುವಾಗ ಹೇಳಿದ್ದೀವಿ, ನಮ್ಮ ತಂದೆಯವ್ರದ್ದು ಸಮಾಧಿ ಇದೆ ಅಲ್ಲಿ ಪೂಜೆ ಮಾಡಲಿಕ್ಕೂ ಬಿಡ್ತಾ ಇಲ್ಲ ಅಂಥೇಳಿ ಇವರು ತಮ್ಮ ನೋವನ್ನ ತೋಡ್ಕೊಳ್ತಾರೆ. ಆ ವಿಚಾರವಾಗಿ ನಾವು ಕದಂಬ ಸೇನಾದಿಂದ ಕಳೆದ ವಾರ ಬಂದು ಮಾನ್ಯ ಇಲ್ಲಿ ಸೌಭಾಗ್ಯ ಮೇಡಮು ಮತ್ತು DDPI ಇಬ್ಬರೂ ಭೇಟಿ ಮಾಡಿ ವಿಚಾರ ತಿಳಿಸ್ತೀವಿ. ನಾವು ಸದ್ಯದಲ್ಲೇ ಮಾಡ್ತೀವಿ 1-2 ದಿನ ಅಂತ ಹೇಳಿದ್ವಿ, ಆದರೆ ಮಾಡಲಿಲ್ಲ. ಲೆಟ್ರ್ ಕೊಟ್ಟಿದ್ವಿ, ಅವ್ರಿಗೆ ಎಚ್ಚರಿಕೆನೂ ಕೊಟ್ಟಿದ್ವಿ, ತಮಗೆ ಗೊತ್ತಿದೆ, ತಾವು ಕೂಡ ಹೇಳಿದ್ದೀರಿ, ಎಚ್ಚರಿಕೆ ಕೊಟ್ಟಿದ್ವಿ, ನೀವು ಮಾಡಲಿಲ್ಲ ಅಂದರೆ ತಮಟೆ ಚಳವಳಿ ಪ್ರತಿಭಟನೆಯಲ್ಲಿ ಕದಂಬ ಕನ್ನಡ ಸೈನ್ಯ ರಾಜ್ಯಾಧ್ಯಕ್ಷ ಕದಂಬ ಶಿವಕುಮಾರ್, ರಾಜ್ಯ ಸಹಕಾರ್ಯದರ್ಶಿ ಭಗವಾನ್ ಮಹಾದೇವ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಜಯರಾಮ್, ಪದಾಧಿಕಾರಿಗಳಾದ ದಾಮೋಜಿರಾವ್, ಸುನಿಲ್, ಧನುಷ್, ಸುರೇಶ್ ಸೇರಿದಂತೆ ಹಲವರು ಹಾಜರಿದ್ದರು.
ಅತ್ತ ಮಳೆ ಇತ್ತ ಬೆಳೆ ಇಲ್ಲ, ಜನ ಜಾನುವಾರುಗಳಿಗೂ ಕುಡಿಯುವ ನೀರಿಲ್ಲ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಲ್ಬಣಿಸಿದ ನೀರಿನ ಸಮಸ್ಯೆ. ಶ್ರೀರಂಗಪಟ್ಟಣ ತಾಲೂಕಿನ ಗಡಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ನೀರಿಗಾಗಿ ಜನರ ಪರದಾಟ. ಬೆಳೆಗಿರಲಿ ಜಾನುವಾರುಗಳಿಗೂ ಕುಡಿಯುವ ನೀರಿಲ್ಲದೆ ಜನರು ಕಂಗಾಲು. ನಾಲೆಗೆ ನೀರು ಹರಿಸಿದ್ರೂ ಗಡಿ ಭಾಗದ ನಾಲೆಗೆ ನೀರು ಬರದೆ ಬತ್ತಿದ್ದ ಕೆರೆ. ಕೆರೆ ಮಾಡಿ ಭರ್ತಿ ಮಾಡಿ ಅಡ್ಡ ತಗೊಬಂದು ಸರಿಯಾಗಿ ಕರ್ಕೊಬಂದು ಎಷ್ಟು ಪಂಚಾಯತಿಗೆ ಸೇರಿದ್ದು ಮಾರ್ಸಿಂಗಳ್ಳಿ ಕೊರಮೇಗುಂಡ್ಕೊಪ್ಪಳಿಗೆ ಸೇರಿದಂಥ ಬಸವನ ಕೆರೆ. ಈ ಕೆರೆಯಲ್ಲಿ ನೀರು ಭಾಳ ವರ್ಷದಿಂದ ಇಲ್ಲ, ನಮಗೆ ಮಳೆ ಇಲ್ಲ, ಬರಗಾಲ. ನಮ್ಮ ಹಳ್ಳಿನಲ್ಲಿ ತುಂಬ ಕುಡಿಯೋಕ್ಕೂ ನೀರಿಲ್ಲದೆ ತೊಂದರೆ ಆಯ್ತದೆ. ಆಮೇಲೆ ಅಂತರ್ಜಲ ಕುಸಿದಿದೆ, ಬೋರ್ವೆಲ್ಗಳೆಲ್ಲ ನಿಂತೋಗಿದೆ. ನಮ್ಮ ಸಂಸ್ಥೆ ಭಾಳ, ನಮ್ಮ ಹಳ್ಳಿ ಜನಕ್ಕೆ ಭಾಳ ತೊಂದರೆ ಆಯ್ತದೆ. ಬರಗಾಲ 2-3 ವರ್ಷದಿಂದ ಹಿಂಗೆ ತೊಂದರೆ ಆಗ್ತದೆ. ಕುಡಿಯೋಕ್ಕೂ ನೀರಿಲ್ಲದೆ ನಮ್ಮ ಹಳ್ಳಿಗಳಿಗೆ ಈ ಬೋರ್ಗಳು ನೀರು ನಿಂತೋಗವೆ. ಅದರಿಂದ ದಯಮಾಡಿ ಸರ್ಕಾರದ ವತಿಯಿಂದ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ, ನಮ್ಮ ಮಂಡ್ಯ ಜಿಲ್ಲೆ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿಯವರೇ ಆಗಲಿ, ಮುಖ್ಯಮಂತ್ರಿಗಳೇ ಆದ DK ಶಿವಕುಮಾರ್ ಅವರೇ ಆಗಲಿ, ಎಲ್ಲ ಸೇರಿ ನಮ್ಮ ಕೆರೆಗಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಿ. ನಮ್ಮ ಹಳ್ಳಿ ಜನ ತುಂಬ ಕಗ್ಗಲಾಗಿದ್ದೀವಿ, ನಮಗೆಲ್ಲ ಭಾಳ ಕಷ್ಟ. ಇವತ್ತು ಜೀವನ ಮಾಡಬೇಕು ಅಂದರೆ ಕುಡಿ ಜಾನುವಾರುಗಳಿಗೆ, ದನ ಕರಿಗೆ ಎಲ್ಲೋದ್ರೂ ಕುಡ್ಕೊಳ್ಳೋಕೆ ನೀರಿಲ್ಲ. ಎಲ್ಲರೂ ಊರಿಗೆ ಕಟ್ಕೊಂಡೋಗಿ ಕಾಡಲ್ಲಿ ಮಿಚ್ಕೊಂಡು ಊರಲ್ಲಿ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ದಯಮಾಡಿ ನಮ್ಮ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ, ನಮ್ಮ MLA ಅವರು ರಮೇಶ್ ಬಂಡಿ ಸಿದ್ದೇಗೌಡರು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ನೀರಿನ ವ್ಯವಸ್ಥೆ ತಕ್ಷಣದಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಬಂದು ಗುದ್ಲಿ ಪೂಜೆ ಮಾಡವ್ರೆ, ಪೈಪ್ಲೈನ್ ಆದೇಶ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ, ಆದರೆ ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ಲ. ಅದರಿಂದ ದಯಮಾಡಿ MLA ಅವರು, ಮಂತ್ರಿಗಳು. ಸರಿಯಾಗಿ ನೀರಿಲ್ಲದೆ ಗುಳೆ ಹೋಗುವ ಆತಂಕದಲ್ಲಿ ಊರ ಜನರು. ಬೆಂಗಳೂರಿಗೆ ನೀರು ಕೊಂಡೊಯ್ಯುವ ಸರ್ಕಾರ 10 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿ ಇದ್ರೂ ನೀರು ಕೊಡಲು ಕಳ್ಳಾಟ. ಏತ ನೀರಾವರಿ ಅನುಷ್ಠಾನ ಮಾಡಿಸುವುದಾಗಿ ಹೇಳಿ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕರು ನಾಪತ್ತೆ. ಕುಡಿಯಕ್ಕೆ ನೀರಿಲ್ಲ, ಬಟ್ಟೆ ಒಗಿಕ್ಕೆ ನೀರಿಲ್ಲ, ದನ ಕರುಗಳಿಗೂ ನೀರಿಲ್ಲ. ನಮ್ಮ ಮಂಡ್ಯ ಜಿಲ್ಲೆ ಕನ್ನಂಬಾಡಿ ಕಟ್ಟ ನೀರನ್ನು ತಮಿಳ್ನಾಡಿಗೆ ಬಿಡ್ತಾವ್ರೆ. ನಾವು ಎಷ್ಟೇ ಕೇಳ್ಕೊಂಡ್ರು ಬಿಡ್ತಾ ಇಲ್ಲ ನಮ್ಮ ನೀರ. ಕೆರೆ ಕಟ್ಟೆಗಳೆಲ್ಲ ಒಣಗಿ ನಿಂತವೆ, ಬತ್ತು ನಿಂತೈತೆ. ಈ ಸರ್ಕಾರ ಈ ಥರ ಮಾಡ್ತಾಯಿದೆ. ದಯವಿಟ್ಟು ನಮ್ಮ ಹಳ್ಳಿಗಳು ಕೆರೆ ಕಟ್ಟೆ ತುಂಬಿಸಿ ಜನಗಳಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ಕೇಳ್ತೇವೆ. ಶಾಸಕ ರಮೇಶ್ ಬಾಬುರವರ ಸ್ವಗ್ರಾಮ ಅರಕೆರೆ ಹೋಬಳಿಯ ಪಂಚಾಯಿತಿಯಲ್ಲಿ ನೀರಿಗೆ ಹಾಹಾಕಾರ. ನೀರು ಬಿಡಲಿಲ್ಲ ಅಂದ್ರೆ ಸ್ವಾಮಿ ನಮ್ಮ ಊರು ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗ್ತದೆ. ಕುಡಿಯೋಕೆ ಒಂದು ಚೊಟ್ಟು ನೀರಿಲ್ಲ, ಬೋರಲ್ಗೂ ಸಾಧ್ಯನೇ ಇಲ್ಲ. ತಮಿಳ್ನಾಡು ನೀರು ಹೋಯ್ತಾ ಇದೆ, ಕೆರೆ ಕಟ್ಟೆಗೆ ನೀರಿಲ್ಲ ಸ್ವಾಮಿ, ದನಿಗೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಸಿದ್ದರಾಮಯ್ಯ ಆಗಿರಲಿ, ರವಿ ಶ್ರೀಕಂಠಯ್ಯರಾಗಿರಲಿ, ಬಾಬು ಆಗಿರಲಿ, ನರೇಂದ್ರ ಸ್ವಾಮಿ ಆಗಲಿ, ದಯವಿಟ್ಟು ನಮ್ಮ ಕೆರೆಗೆ ನೀರು ಬರೋ ಮಾಡಿಕೊಡ್ಬೇಕು. ನೀರಿಲ್ಲ, ದನ ಕರುಗಳಿಗೂ ನೀರಿಲ್ಲ, ಮಳೆ ಊದಿಲ್ಲ, ಎಲ್ಲ ಫಸ್ಲೆಲ್ಲ ಒಣಗ್ತಾವೆ. ನಮ್ಮ ರೈತರು ಏನು ಮಾಡೋದು? ಎಲ್ಲ ನೀರೆಲ್ಲ ತಮಿಳ್ನಾಡಿಗೆ ಬಿಡ್ತಾವ್ರಲ್ಲ, ಅದರಿಂದ ನಮ್ಗೆ ಇದರಿಂದ ಹೊಳೆಯಿಂದ ನೀರು ಬಿಟ್ಕೊಡಿ. ನೀರು ಬೇಕು. ನೀರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಇಲ್ಲಿ ಬೋರ್ವೆಲ್ ಹೊಡಿತಾರೆ. ಅವ್ರ ಹತ್ರ ಹೋದ್ರೆ ನಮಗೆ ನೀರಿಲ್ಲ, ನೀವು ಬತ್ತಿದ್ದಾರಿಲ್ಲ ಅಂತ ನಮಗೆ ಬೈತಾರೆ. ಅವ್ರ ಹತ್ರ ಬಿಂದಿಗೆ ತಗೋದ್ರೆ ನಮ್ಗೆ ನೀರು ಬಿಡಲ್ಲ. ಅದರಿಂದ ಈಗ ನಮ್ಗೆ ಮುಖ್ಯವಾಗಿರೋರು ನೀರು ಮಾಡಿಕೊಡ್ಬೇಕು. ಗಾಮನಹಳ್ಳಿ ಪಂಚಾಯಿತಿಯ ಮಾರಸಿಂಗನಹಳ್ಳಿ, ನೇರಲಕೆರೆ, ಕಾಲ್ಕೆರೆ, ಏಕೆಕೊಪ್ಪಲು, ಕೆರೆಮೇಗಲಕೊಪ್ಪಲು ಗ್ರಾಮದಲ್ಲಿ ಉಲ್ಬಣಿಸಿದ ನೀರಿನ ಸಮಸ್ಯೆ. ಗಡಿ ಗ್ರಾಮಕ್ಕೆ ನೀರು ಕೊಡಿ, ಜನರ ಉಳಿಸಿ ಎಂದು ಅಂಗಲಾಚಿಸಿರೋ ಊರಿನ ಜನರು. ಬೆಳೆದು ನಿಂತ ಕಬ್ಬು ಬೆಳೆ ಒಣಗುತ್ತಿರೋದನ್ನ ನೋಡಿ ಸೊರಗಿ ಹೋಗ್ತಿರೋ ರೈತರು. ಸರ್, ನಮ್ಮೂರಲ್ಲಿ ಕುಡಿಯೋ ನೀರಿಗೂ ತೊಂದರೆ ಆಗೈತೆ, ದನ ಕರ ಕುಡಿಯೋಕ್ಕೂ ತೊಂದರೆ ಆಗೈತೆ, ಮೈ ತೊಳೆಯೋಕ್ಕೂ ತೊಂದರೆ ಆಗೈತೆ. ಕಾಲುವೆ ನಮಗಿಲ್ಲ, 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬಟ್ಟೆ ಹೊತ್ಕೋಬೇಕು ಒಗಿಯೋಕ್ಕೆ. ನಮ್ಗೆ ಕಾಲುವೆ ಒಂದು ತೋಳ್ಗದ ಅಂತ ಮಾಡಿಕೊಡ್ರೆ ನಮ್ಮ ಪಂಚಾಯತಿಗೆ ಏನೋ ಒಂದು ಕಾಲ ಕಳಿಬೋದು ಸರ್. ಇವ್ರು ಏನು ಮಾಡಿಲ್ಲ ಸರ್. ಸಂಸದರಲ್ಲಿ ಶಾಸಕರಲ್ಲಿ ಯಾರು ಏನು ಮಾಡಿಲ್ಲ. ಭಾಳ ತೊಂದರೆ ಆಗ್ಬಿಡುತ್ತೆ ಸರ್. ನಮ್ಗೆ ಇರೋದೊಂದು ಕೆರೆ, ಅದು ಬತ್ತೋಗೈತೆ. ಕುಡಿ ನೀರಿಗೂ 3 ದಿವಸಕ್ಕೆ 4 ದಿವಸಕ್ಕೆ ನೀರು ಸಿಗುತ್ತೆ. ಅಂತರ್ಜಲ ಇಲ್ಲ ಸರ್. ಇದ್ರತಾನೆ ಒಂದು ಕುಳಿ 2 ಕುಳಿ ಹೊಡಿತಾರೆ, ನೀರಿಲ್ಲ ಅಂದ್ಬಿಟ್ಟು ಹೊಡೈತಾರೆ. 8 ಅಡಿ ಹೊಡಿತಾರೋ, 8 ಅಡಿ ಹೊಡೆದ್ರೂ ನೀರಿಲ್ಲ. ತಮಿಳ್ನಾಡಿಗೆ ಹೋಯ್ತಾ ಇದೆ ಡೈಲಿ ನೀರು. ಇಲ್ಲಿಂದ ಬರೀ 8ರಿಂದ 10 ಕಿಲೋಮೀಟ್ರು ಈ ನಮ್ಮ ಗಾಮನಹಳ್ಳಿ ಪಂಚಾಯತಿಗೆ 7-8 ಕೆರೆ ಇವೆ. ಒಂದು ಕೆರೆಗಳಿಗೂ ನೀರು ಕೊಡ್ತಾಯಿಲ್ಲ. ಎಲ್ಲ ಬರೀ ಎಲ್ಲ ಒಣಗಿ ಹೋಯ್ತಾವೆ. ಹಸ್ಗಳಿಗೂ ನೀರಿಲ್ಲ. 3 ದಿವ್ಸಕ್ಕೊಂದು ಸರ್ ನೀರು ಬಿಡ್ತಾವ್ರೆ. ಇಲ್ಲೂ ಕುಡಿಯೋ ನೀರಿಗೂ ಭಾರಿ ತೊಂದರೆ ಇದೆ. ಇಲ್ಲ ಅಧಿಕಾರಿಗಳು, ಶಾಸಕರುಗಳು ಬಂದು ಸ್ವಲ್ಪ ಬಂದು ನೋಡಿ
ಬೇಗ ನೀರು ಬಿಡುವಂಗೆ ಮಾಡಬೇಕು. ಒಂದು 30 ವರ್ಷದಿಂದ ಕೆರೆ ಕಟ್ಟೆಗಳು ನೀರು ಬಿಡ್ತಾಯಿಲ್ಲ ಇಲ್ಲಿ. ಒಂದು 5-6 ನೇರ್ಲಿಕೆರೆ ಕೆರೆ, ಹರಸಿಂಗನಹಳ್ಳಿ ಕೆರೆ, ಗಾಮನಹಳ್ಳಿ ಕೆರೆ ಬರೀ ಪೂಜೆ ಮಾಡಿಬಿಟ್ಟು ಹೋಯ್ತಾ ಇರೋ ಹೊರತು ಕೆರೆ ಕಟ್ಟೆಗಳಿಗೆ ನೀರು ಯಾರೂ ಬಿಡ್ತಾಯಿಲ್ಲ. ಆದ್ದರಿಂದ ದಯಮಾಡಿ ಶಾಸಕರುಗಳು ಮತ್ತು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ನಿಂತು ಹೋರಾಟ ಮಾಡಬೇಕು. ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು. ಕರ್ನಾಟಕ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿ, ರಾಜ್ಯದ ಅಭಿವೃದ್ಧಿಯ ಹರಿಕಾರ, ಭಾಗ್ಯಗಳ ಸರದಾರ, ಅಹಿಂದ ಶೋಷಿತ ವರ್ಗಗಳ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರ 79ನೇ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೆಆರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶುಭ ಹಾರೈಸಿದರು. ತಮ್ಮ 50 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜ್ಯದ ಅಭಿವೃದ್ಧಿ ಸೇರಿದಂತೆ ಬಡವರು ಹಾಗೂ ಶೋಷಿತರ ಪರವಾಗಿ ಸಾಮಾಜಿಕ ನ್ಯಾಯ ನೀಡಿ ಆಡಳಿತ ಮಾಡಿದ ಭಾಗ್ಯಗಳ ಸರದಾರರಾದ ಸಿದ್ದರಾಮಯ್ಯ ಅವರು 100 ಕಾಲ ಆರೋಗ್ಯವಂತರಾಗಿ ಸಮೃದ್ಧ ಸ್ವಾಭಿಮಾನ ಜೀವನ ನಡೆಸುವ ಶಕ್ತಿಯನ್ನು ನಾಡದೇವತೆ ತಾಯಿ ಚಾಮುಂಡೇಶ್ವರಿ ನೀಡಲಿ ಎಂದು ಪ್ರಾರ್ಥಿಸಿದ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಸಿದ್ದರಾಮಯ್ಯ ಅವರಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣದ ಹೊರವಲಯದ ಚಿಕ್ಕೋನಹಳ್ಳಿ ಬಳಿ ಇರುವ ಮಾತೃಭೂಮಿಯೇ ಅನಾಥಾಶ್ರಮದಲ್ಲಿರುವ ವಯೋವೃದ್ಧರು ಹಾಗೂ ನಿರ್ಗತರಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಊಟ ಬಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೋಡಿಮಾರನಹಳ್ಳಿ ದೇವರಾಜು, ಕೊಡಗಹಳ್ಳಿ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ನಾವು 1993-94ರಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಆಗ ನಾವು ಅವಾಗ ಜನತಾದಳದಲ್ಲಿದ್ದು ಪಿ ಎಲ್ ದೇವರಾಜ್ ಅವರು ನಾವೆಲ್ಲ ಜನತಾದಳದಲ್ಲಿದ್ದು ಆಗಲೂ ಕೂಡ ಇದೇ ಥರ ಆಚರಣೆ ಮಾಡ್ತಿದ್ದೆವು. ಆದ್ದರಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ಅವ್ರ ಉತ್ಥಾಪನೆ ಆಚರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ. ಅವರು ಈ ದೇಶ ಕಂಡಂಥ ಒಬ್ಬ ಅಪ್ರತಿಮ ನಾಯಕ. ಯಾಕೆ ಅಂದರೆ ಅವರು ದೇಶದಲ್ಲೇ ಯಾರೂ ಮಾಡದೇ ಇರೋಂಥ ಒಳ್ಳೆ ಕೆಲಸನ ಬಡವರಿಗೆ, ರೈತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಂಥ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೆ ಹಾಸ್ಪಿಟಲ್ ಯಾರೋ ಅಮ್ಮ ಹೇಳ್ತಿದ್ರು, ಅವ್ರಂಥವ್ರು ಇರಬೇಕಾಯ್ತು ಕಣಪ್ಪ, ಅಂಥವ್ರಿಗೆ ಅನ್ಯಾಯ ಮಾಡಿಬಿಟ್ರಲ್ಲ ಅಂತ ಒಬ್ಬ ನಾಯಕ. ಅಂಥ ನಾಯಕನ ಇವತ್ತು ನಾವು ನೆನೆಸ್ಕೊಳ್ಳೋದು ಭಾಳ ಪ್ರಕೃಷ್ಟ. ಯಾಕೆಂದರೆ ಅವರು ಎಲ್ಲ ವರ್ಗದ ಜನಕ್ಕೆ, ಯಾರಿಗೇ ಆಗಲಿ, ಯಾರು ಬಡವರು ಇರ್ತಾರೆ ಅವ್ರಿಗೆ ಮಾಡಿದಂಥ ಕೆಲಸಗಳ ಮೇಲೆ ಜನ ಗುರುತಿಸೋದು ಯಾರನ್ನೇ ಆದರೂ ಅಂಥ ಕೆಲಸನ ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಅವ್ರು ನೆನ್ಕೊಳ್ಳೋಂಥ ಕಾರ್ಯನ ಅವರ ಹುಟ್ಟುಹಬ್ಬದ ದಿವಸ ಇಲ್ಲಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮನ ರೂಪಿಸಿರೋದು ಇದು ನಿರಂತರವಾಗಿ ನಡೀತಿರ್ತದೆ. ನಾನು ಇಷ್ಟೇ ಕೇಳೋದು, ದೇವರು ಅವ್ರಿಗೆ ಕೊಟ್ಟಂಥ ಕಾರ್ಯಕ್ರಮಗಳಿಗೆ ಅಂಥ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರಿಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನನ ನೀಡಿ ಕರುಣಿಸಿ ಸಾಮಾಜಿಕ ನ್ಯಾಯಕ್ಕೆ ಅಥವಾ ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಇನ್ನೂ ಅವಕಾಶ ಮಾಡಿಕೊಡ್ಬೇಕು ಅಂತ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕ್ಷೀಣಿಸುತ್ತಿದ್ದು, ಆದ್ದರಿಂದ ಪ್ರತಿಯೊಬ್ಬ ಓದುಗರಿಗೆ ಅವರಿಗೆ ಬೇಕಾದ ಪುಸ್ತಕಗಳು ಸಿಗಬೇಕು. ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದಿ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಳ್ಳಿ ಎಂದು ಡಿಡಿಪಿಯು ಪ್ರಸನ್ನಕುಮಾರ್ ತಿಳಿಸಿದರು. ಕಾಲೇಜು ಕಲ್ಲು ಕಟ್ಟಡದಲ್ಲಿ ನಡೆದ ಭಾರತ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ನಡೆದ ಗ್ರಂಥಪಾಲಕರ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ಆಗಸ್ಟ್ 12ರಂದು ಗ್ರಂಥಪಾಲಕರ ದಿನಾಚರಣೆ ಮಾಡುತ್ತಾ ಬಂದಿದ್ದೇವೆ. ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಗ್ರಂಥಾಲಯ ವಿಜ್ಞಾನದ ಪಿತಾಮಹರಾದ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರನ್ನು ನಾವು ಸ್ಮರಿಸಲೇಬೇಕು. ಇಂದಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಗ್ರಂಥಾಲಯ ಮತ್ತು ಅಂತರ್ಜಾಲದ ಮೂಲಕ ಜ್ಞಾನವನ್ನು ಗಳಿಸಿಕೊಳ್ಳುತ್ತಿದ್ದೇವೆ ಎಂದರೆ ಅದು ಗ್ರಂಥಾಲಯದ ಸೇವೆಯಿಂದ ಎಂದು ಹೇಳಿದರು. ಇವರು ವಿದ್ಯಾಭ್ಯಾಸ ಬಂದು ಅಲ್ಲೇ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಆಗಿನ ಕಾಲದಲ್ಲಿದ್ದಂಥ ಗಣಿತ MA ಪದವಿ ಪಡೆದಂಥವ್ರು ಇವರು. ಆಗಿನ ಕಾಲದಲ್ಲಿ ಗಣಿತ ಶಾಸ್ತ್ರಜ್ಞರಾಗಿ ಅವರು ಕೆಲಸವನ್ನು ನಿರ್ವಹಿಸಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಿರ್ತಾರೆ. ಇವರು
ಇವರು ಗ್ರಂಥಾಲಯದ 5 ನಿಯಮಗಳನ್ನ ಕೊಟ್ಟಿದ್ದಾರೆ. ದ ಲಾಸ್ ಆಫ್ 5 ಲಾಸ್ ಆಫ್ ಲೈಬ್ರರಿ ಸೈನ್ಸ್ ಅಂತ ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಕೋಲನ್ ನಿಯಮ ಅಂತ ಒಂದು, ಈ ಅನೇಕ ಗ್ರಂಥಗಳಿದೆ. ಅದರಲ್ಲಿ ಈ 5 ಲಾಸ್ ತುಂಬ ಇಂಪಾರ್ಟೆಂಟ್ ಲಾಸ್ ಇವು. ಮೊದಲನೇ ಲಾ ಬಂದದರಲ್ಲಿ ಪುಸ್ತಕಗಳು ಓದಲು ಇರುವುದೇ ಹೊರತು ಭದ್ರವಾಗಿ ಇರುವುದು ಅಲ್ಲ. ಪುಸ್ತಕಗಳು ಓದೋಕ್ಕೆ ಸುಮ್ಮನೆ ಅಲ್ಮೇರದಲ್ಲಿ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ಟು ಹೊರಗಡೆಯಿಂದ ನೋಡಿ ಹೋದರೆ ಅದು ಆಗಲ್ಲ. ಈಗಿನ ಕಾಲ ಹೀಗೆ ಆಗಿದೆ. ಪುಸ್ತಕಗಳನ್ನು ಓದ್ತಕ್ಕಂಥ ಸಂಖ್ಯೆ ಕ್ಷೀಣಿಸ್ಬಿಟ್ಟಿದೆ. ಎಲ್ಲ ಮೊಬೈಲ್ನಲ್ಲಿ ಇನ್ಫಾರ್ಮೇಷನ್ ಸಿಗುತ್ತಲ್ಲ. ಈಗ ನಮಗೆ ಏನು ಬೇಕು ಅಂದರೂ ಮೊಬೈಲ್ನಲ್ಲಿ ರಂಗನಾಥನ್ ಅಂತ ಹಾಕಿದರೆ 4 ಪಾಯಿಂಟ್ ಸಿಕ್ಬಿಡುತ್ತೆ ನಮಗೆ ತಕ್ಷಣವೇ. ಮೊದಲು ಕಾಲದಲ್ಲಿ 50 ವರ್ಷ 40 ವರ್ಷ ಹಿಂದೆ ನೀವು ಹೋದರೆ ಲೈಬ್ರರಿಗೆ ಹೋಗಿ ಹುಡುಕ್ಬೇಕಾಯಿತು. ಮಾಸ್ಟರ್ ಡಿಗ್ರಿ ಮಾಡುವಂಥ ವಿದ್ಯಾರ್ಥಿಗಳಿರ್ಬೋದು, ಡಿಗ್ರಿನಲ್ಲಿ ಇರ್ತಕ್ಕಂಥವ್ರು, PhD ಮಾಡುವಂಥವ್ರು, ಯೂನಿವರ್ಸಿಟಿ ಲೈಬ್ರರಿನಲ್ಲಿ ಬುಕ್ಸ್ಗಳು ಒಂದೊಂದಿರೋವು. ಕೂತು ಹುಡುಕ್ತಾ ಇದ್ರು ಅವರು ದಿನವೆಲ್ಲ. ಸಾಯಂಕಾಲ 6 ಗಂಟೆ ಮೇಲೆ ಒಬ್ಬರು ಹುಡುಗರೆಲ್ಲ ಹೋಗಿರ್ತಾರೆ, ಈಗ ಹುಡುಕ್ಬೋದು ನಾವು ಅಂತೇಳಿ ಗ್ರಂಥಾಲಯದ ಸದುಪಯೋಗವನ್ನು ಪಡಿಸ್ಕೊತಾ ಇದ್ರು. ಈಗ ಆ ಸ್ಥಿತಿ ಸ್ವಲ್ಪ ಬದಲಾಗಿದೆ. ಆದರೂ ಸಹ ತಾವು ಇದನ್ನು ಗಮನಿಸಬೇಕು. ಪ್ರತಿಯೊಬ್ಬ ಓದುಗನಿಗೂ ಅವನಿಗೆ ಬೇಕಾದ ಪುಸ್ತಕ ಸಿಗಬೇಕು. ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲುಕಟ್ಟಡದ ಪ್ರಾಂಶುಪಾಲ ತಮ್ಮೇಗೌಡ, ಉಪನ್ಯಾಸಕರಾದ ಚಂದ್ರಲಿಂಗು, ಪೂರ್ಣಿಮಾ, ದುದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ ವೀಣಾ, ಗ್ರಂಥಪಾಲಕಿ BR ನಿರ್ಮಲಾ ಸೇರಿದಂತೆ ಇತರರು ಭಾಗವಹಿಸಿದ್ರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,